Welcome everyone. I am Shangoda Patil, Junior MSc, Department of Agriculture Extension Education from Keladi Shivapanaka University, Agriculture and Horticulture Sciences, Iruvakki. I am here in Floriculture and Landscape Research Plot. Let's know about what are research going on here. ಇವರು ನಮ್ಮ ಸೀನಿಯರು ಡಿಪಾರ್ಟ್ಮೆಂಟ್ ಆಫ್ ಫ್ಲೋರಿಕಲ್ಚರ್ ಅಂಡ್ ಲ್ಯಾಂಡ್ಸ್ಕೇಪಿಂಗ್. ಇವರು ಈ ಕ್ರಾಪ್ ಮೇಲೆ ರಿಸರ್ಚ್ ಮಾಡ್ತಿದ್ದಾರೆ. ಈ ಕ್ರಾಪ್ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ ಬನ್ನಿ. ಸರ್, ಇದು ಮೊದಲನೇದಾಗಿ ಯಾವ ಕ್ರಾಪ್ಸ್? ಮೊದಲಿಗೆ ನನ್ನ ಹೆಸರು ರಜತ್ ಅಂತ. ನಾನು ಇದು ಸೆಲೇಶಿಯಾ ಕ್ರಾಪ್ ಅಂತ ಹೇಳ್ಬಿಟ್ಟು ಇದೊಂದು 20 ಜಿನೋಟೈಪ್ಸ್ ನಾನು ಕಲೆಕ್ಟ್ ಮಾಡಿದ್ದೀನಿ. ಇದು ಬಂದು ಜಿನೋಟೈಪಿಕ್ ಎವಲ್ಯೂಷನ್ ಅಂತ ಹೇಳ್ಬಿಟ್ಟು ಲೈಕ್ ಇದು ಇದರಲ್ಲಿ 3 ಟೈಪ್ ಸ್ಪೀಷೀಸ್ ಇದೆ. ಕ್ರಿಸ್ಟಾಟಾ, ಪ್ಲುಮೋಸಾ ಅಂತ ಒಂದು, ಇನ್ನೊಂದು ಸ್ಟಿಕಾಟಾ ಅಂತ ಹೇಳ್ಬಿಟ್ಟು. ನೀವೇ ನೋಡ್ತಿರಲ್ಲ, ಇದು ವೆರೈಟಿ ಒಂದು ಚೀಫ್ ಪರ್ಸಿಮನ್ ಅಂತ, ಅಲ್ಲಿ ಪುಣೆ ರೆಡ್ ಅಂತ, ಇದು ಚೀಫ್ ಗೋಲ್ಡ್ ಅಂತ ಹೇಳ್ಬಿಟ್ಟು. ಇದು ಲೈಕ್ ಈ ಸಮ್ಮೇಳನ ಬೇಸಿಗೆಗಾಲದಲ್ಲಿ ಬರುವಂಥದ್ದು. ಸರ್, ಇವಾಗ ಬೇಸಿಕ್ ಇನ್ಫಾರ್ಮೇಶನ್ ಕೊಟ್ಟರು ಸೆಲೇಶಿಯಾ ಕ್ರಾಪ್ ಬಗ್ಗೆ. ಸರ್, ಇವಾಗ ರಿಸರ್ಚ್ ಮಾಡ್ತಿದಾರಲ್ಲ, ಆ ರಿಸರ್ಚ್ ಏನಾಯ್ತು, ರಿಸಲ್ಟ್ ಏನ್ ಬಂದಂತ ಅವ್ರು ಹೇಳ್ತಾರೆ ಕೇಳಿ. ನಾನು ಆಗ್ಲೇ ಹೇಳ್ದಂಗೆ ಇದು ಬಂದು ಜಿನೋಟೈಪಿಕ್ ಎವಲ್ಯೂಷನ್ ಅಂತ. ಈ ಭಾಗದಲ್ಲಿ ಯಾವ್ದು ಚೆನ್ನಾಗಿ ಹೊಂದ್ಕೊಳುತ್ತೆ ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಇಲ್ಲಿ ನೋಡಿ, ಇದು ಬನ್ನಿ, ಇದು ಐಸ್ ಕ್ರೀಮ್ ಚೆರಿ ಅಂತ ಹೇಳ್ಬಿಟ್ಟು ವೆರೈಟಿ. ಇದು ಚೆನ್ನಾಗಿ ಹೊಂದ್ಕೊಂಡಿಲ್ಲ ಇಲ್ಲಿ. ಇದು ಬಂದು ಪುಣೆ ರೆಡ್ ಅಂತ, ಇದು ಓಕೆ. ಅದು ಬಂದು ಲೋಕಲ್, ಅದು ಮೂಡಿಗೆರೆ ಅಂತ ಹೇಳ್ಬಿಟ್ಟು, ಅದು ಚೆನ್ನಾಗಿದೆ. ಇದು ಕೂಡ ಓಕೆ. ಇದರಲ್ಲಿ ನಾನು ಪ್ಯಾರಾಮೀಟರ್ಸ್ ಇದೆ, ವೆಜಿಟೇಟಿವ್ ಪ್ಯಾರಾಮೀಟರ್ಸ್ ಮತ್ತೆ ಬಯೋಕೆಮಿಕಲ್ ಅನಾಲಿಸಿಸ್ ಎಲ್ಲ ಇದೆ. ಅದು ಬಂದು ಲೈಕ್ ಎಲೆ ಅಳತೆ, ಊದ ಅಳತೆ, ಮತ್ತೆ ಲೈಕ್ ಬಯೋಕೆಮಿಕಲ್ ಅನಾಲಿಸಿಸ್ ಅಂದ್ರೆ ಕ್ಲೋರೋಫಿಲ್ ಕಂಟೆಂಟ್ ತೆಗೆಯೋದು, ಮತ್ತೆ ನಾರ್ಮಲ್ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಕೂಡ ಮಾಡ್ತೀವಿ. ಸರ್, ಇವಾಗ ಇನ್ಫಾರ್ಮೇಶನ್ ಹೇಳಿದ್ರು. ಇಲ್ಲಿ 20 ಜಿನೋಟೈಪ್ ಇದಾವೆ. 20 ಜಿನೋಟೈಪ್ ಅಲ್ಲಿ ನಿಮ್ಗೆ ಯಾವ್ದು ಕಂಡೀಷನ್ ಸರಿಯಾಗಿ ಹೊಂದ್ಕೊಳ್ಳುತ್ತದೆ, ಇಲ್ಲಿ ಯಾವ್ದು ನೀಟಾಗಿ ಸರಿಯಾಗಿ ಬಂತು ಪ್ರಾಪರ್? ಇದರಲ್ಲಿ ಕ್ರಿಸ್ಟಾಟಾ ಅಂತ ಇದೆ. ಕ್ರಿಸ್ಟಾಟಾ ಬಂದು ಒಂದು 8 ಜಿನೋಟೈಪ್ ಇದೆ. ಅದು ಎಲ್ಲಾ ಕಡೆ ಚೆನ್ನಾಗಿ ಬಂದಿದೆ. ಈ ತರದೆಲ್ಲ ಕ್ರಿಸ್ಟಾಟಾ ಇದು. ಮತ್ತೆ ಪ್ಲುಮೋಸಾ ಕೆಲವೊಂದು ಲೋಕಲ್ ಟೈಪ್, ಪುಣೆ ರೆಡ್ ಮತ್ತೆ ಪುಣೆ ಎಲ್ಲೋ, ಅದು ಚೆನ್ನಾಗಿ ಬಂದಿದೆ. ಮತ್ತೆ ಲೋಕಲ್ ಮೂಡಿಗೆರೆ ಲೋಕಲ್, ಮತ್ತೆ ಮೂಡಿಗೆರೆ ಲೋಕಲ್ 2 ಎಲ್ಲ ಚೆನ್ನಾಗಿ ಬಂದಿದೆ. ಇದು ನೋಡಿ, ಇದು ಕೂಡ ಒಂದು ಲೋಕಲ್ ನೋಡ್ತಿದ್ದಾರೆ, ಎಷ್ಟು ಚೆನ್ನಾಗಿ ಬಂದಿದೆ. ಇದು ಒಂದು ಡ್ವಾರ್ಫ್, ಇದು ಒಂಥರ. ಇದು ಅಷ್ಟು ಹೊಂದಾಣಿಕೆ ಆಗಿಲ್ಲ ಈ ಭಾಗಕ್ಕೆ. ಚೀಫ್ ಪರ್ಸಿಮನ್ ಅಂತ ಹೇಳಿ ಕ್ರಿಸ್ಟಾಟಾಗ್ ಸೇರಿದ್ದು. ಇದು ಕೂಡ ಚೆನ್ನಾಗಿ ಬಂದಿದೆ. ಇದು ಪ್ಲುಮೋಸಾ, ಇದು ಪುಣೆ ರೆಡ್ ಅಂತ ನೋಡ್ತಿದ್ದೀರಾ, ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತೆ ಇಲ್ಲಿ ಬನ್ನಿ ಈ ಕಡೆ, ಇದು ಐಸ್ ಕ್ರೀಮ್ ಆರೆಂಜ್ ಅಂತ ಹೇಳ್ಬಿಟ್ಟು, ಇದು ಕೂಡ ಚೆನ್ನಾಗಿ ಹೊಂದಾಣಿಕೆ ಆಗಿಲ್ಲ, ಒಣಗಿದೆ ನೋಡಿ. ಇದು ಇದು ಬಂದು ಶೋ ಪರ್ಪಸ್ಗೆ, ಲ್ಯಾಂಡ್ಸ್ಕೇಪಿಂಗ್ ಪರ್ಪಸ್ಗೆ ಹೋಗ್ತಾರೆ. ಲೈಕ್ ಹಿಂಗೆ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಆಗಲಿ, ಬಿಲ್ಡಿಂಗ್ಸ್ ಆಗಲಿ, ರೋಡ್ ಸೈಡ್ ಆಗಲಿ ಎಲ್ಲ ಲೈಕ್ ಹರ್ಬೇಷಿಯಸ್ ಬಾರ್ಡರ್ಸು, ಹೆಡ್ಜಸ್ಸು, ಬಾರ್ಡರ್ಸ್ಗೆಲ್ಲ ಯೂಸ್ ಮಾಡ್ತಾರೆ. ಸರಿ, ಇವಾಗ ನಾವು ಆ ಸೆಲೆಕ್ಷನ್ ಕ್ರಾಪ್ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲಿ ಇನ್ನೊಂದು ಕ್ರಾಪ್ ಬೆಳೆದಿರೋ ಸ್ವಲ್ಪ ಈ ಕ್ರಾಪ್ ವೆರೈಟಿ ಮತ್ತೆ ಇದು ಕ್ರಾಪ್ ಯಾವುದು? ಈ ಕ್ರಾಪ್ ಬಂದು ನಮ್ಮ ಫ್ರೆಂಡ್ ವೆಂಕಟ್ ರೆಡ್ಡಿ ಅವರು ಅಂತ ಹೇಳ್ಬಿಟ್ಟು, ಇದು ಬಂದು ಕಾಸ್ಮೋಸ್ ಅಂತ ಹೇಳ್ಬಿಟ್ಟು. ಇದು ಕೂಡ ಸೇಮ್ ಲ್ಯಾಂಡ್ಸ್ಕೇಪಿಂಗ್, ಹಾಗೆ ಹೇಳ್ದಂಗೆ ಲ್ಯಾಂಡ್ಸ್ಕೇಪಿಂಗ್ ಯೂಸ್ ಮಾಡ್ತಾರೆ. ಇದು ಆಲ್ಮೋಸ್ಟ್ ಕ್ರಾಪ್ ಅಲ್ಲೇ ಮುಗಿಯೋಕೆ ಬಂದಿದೆ. ನೋಡ್ತಿದ್ರೆ ಅಲ್ಲೇ ಸೀಡ್ ಸೆಟ್ ಆಗಿದೆ. ಇದರಲ್ಲಿ ಕಲರ್ಸ್ ಬಂದ್ಬಿಟ್ಟು ಆರೆಂಜು, ಮತ್ತೆ ಯೆಲ್ಲೋ, ವೈಟು, ಎಲ್ಲ ಪಿಂಕು ಎಲ್ಲ ಒಣಗಿದೆ, ಆಲ್ಮೋಸ್ಟ್ ಮುಗಿಯೋಕೆ ಬಂದಿದೆ. ಇದರಲ್ಲಿ ಸೀಡ್ ಪ್ಯಾರಾಮೀಟರ್ ಇದೆ. ಸೇಮ್ ಆಗ್ಲೇ ಹೇಳ್ದಂಗೆ ವೆಜಿಟೇಟಿವ್ ಪ್ಯಾರಾಮೀಟರ್ ಇದೆ, ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಇದೆ, ಬಯೋಕೆಮಿಕಲ್ ಅನಾಲಿಸಿಸ್ ಇದೆ, ಸೇಮ್ ಕ್ಲೋರೋಫಿಲ್ ಆ ಥರ ಎಲ್ಲ ಇದೆ. ಸೇಮ್ ಇದು ಕೂಡ ಲ್ಯಾಂಡ್ಸ್ಕೇಪಿಂಗ್ ಪರ್ಪಸ್ ಯೂಸ್ ಮಾಡ್ತಾರೆ. ಏನಂದ್ರೆ ಇದರಲ್ಲಿ ಬಂದು 14 ಜಿನೋಟೈಪ್ ಇದೆ. ಈ 15 ಜಿನೋಟೈಪ್ ಅಲ್ಲಿ ಯಾವ್ದು ಚೆನ್ನಾಗಿ ಬಂತು? ಇದರಲ್ಲಿ ಲೈಕ್ ಎಲ್ಲೋ, ಪಿಂಕ್ ಎಲ್ಲ ಚೆನ್ನಾಗಿ ಬಂದಿತ್ತು. ಏನಾಗಂದ್ರೆ ಎಲ್ಲ ಕ್ರಾಪ್ ಇದೆ. ಮತ್ತೆ ಲೋಕಲ್ ಕೂಡ ನೋಡ್ತಾ ಇದ್ದೀನಿ. ಸರ್, ಇದು ಚೆನ್ನಾಗಿ ಬಂದಿದೆಯಲ್ಲ, ಈ ಜಿನೋಟೈಪ್ ಆಗುತ್ತೆ. ಇದು ಲೋಕಲ್ ಅಸೋಸಿಯೇಷನ್ ಅಂತ ಹೇಳಿ ಲೋಕಲ್ ಅಲ್ಲಿ ಕಲೆಕ್ಟ್ ಮಾಡಿದ್ದು, ಸಾಗರ್ ಲೋಕಲ್. ನೋಡ್ತಾ ಇದ್ದಾರೆ ಎಷ್ಟು ಹೈಟ್ ಆಗಿ ಬಂದಿದೆ, ಚೆನ್ನಾಗಿ ಬಂದಿದೆ ಸರ್. ಅಂದ್ರೆ ಈ ವಾತಾವರಣಕ್ಕೆ ಮುಂಚೆನೆ ಅಡ್ಜಸ್ಟ್ ಆಗಿದೆ. ನಾವು ಇಲ್ಲಿ ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿ ಹೈಟ್ ಆಗಲಿ, ಫ್ಲವರ್ಸ್ ಆಗಲಿ ಚೆನ್ನಾಗಿ ಬಂದಿದೆ, ಪ್ಲಾಂಟ್ ಗ್ರೋತ್ ಆಗಲಿ. ನಾವು ಇವಾಗ ಸೆಲೆಶಿಯಾ ಮತ್ತೆ ಕಾಸ್ಮೋಸ್ ಬಗ್ಗೆ, ಅದ್ರ ಜಿನೋಟೈಪ್ ಏನು, ಅದು ಯಾವ ಕಂಡೀಷನ್ದಾಗ ಎಲ್ಲಿ ಬೆಳೀತದೆ, ಏನು ಅದು ಎಷ್ಟು ರಿಸಲ್ಟ್ ಬಂತು ಅಂತ ಸರ್ ಎಲ್ಲ ಇನ್ಫಾರ್ಮೇಶನ್ ಮಾಡಿದ್ರು. ಆ ಸರ್ಗೆ ತುಂಬ ಧನ್ಯವಾದಗಳು ಇಷ್ಟೆಲ್ಲ ಇನ್ಫಾರ್ಮೇಶನ್ ಹೇಳಿದ್ದಕ್ಕೆ.